ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಸತ್ಯ ಗೊತ್ತಾಗಬೇಕಲ್ಲ, ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ತೂಗತಿ ಇರ್ತದೆ ಯಾವಾಗಲೂ. ಈ ಅನುಮಾನ ಇದೆಯಲ್ಲ, ಸಂದೇಹ ಇದೆಯಲ್ಲ, ಇದನ್ನು ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಆಮೇಲೆ ಆ ಫಿರ್ಯಾದಿದಾರ ಕೋರ್ಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ. ಸೊ ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ SIT ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು. ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಸತ್ಯ ಹೊರಗಡೆ ಬರಬೇಕಲ್ಲ. ಹಾಂ, ಈ BJPಯವರು ಕೂಡ ಸ್ವಾಗತ ಮಾಡಿದಾರಲ್ಲ. SIT ತನಿಖೆನ ಸ್ವಾಗತ ಮಾಡಿರೋರು ಯಾರು? BJPಯವರು. ಈಗ ಮಾತ್ರ ಯಾವ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ, ಜಾತಿನೂ ಗೊತ್ತಿಲ್ಲ, ಇದನ್ನೂ ಗೊತ್ತಿಲ್ಲ. ಸುಮ್ಮನೆ ರಾಜಕೀಯ ಮಾಡಬೇಕು, ಮಾಡ್ತಾ ಇದ್ವಿ. ಓಟ್ಗೋಸ್ಕರ ರಾಜಕೀಯ ಗೊತ್ತಿಲ್ಲ ನನಗೆ. ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್. SITಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಬೇರೆ ಅಗತ್ಯ ಇಲ್ಲ, ಬೇರೆ ತನಿಖೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಈಗ ಈ ರೀತಿ ಯಾತ್ರೆ ಮಾಡ್ತಾರೆ, ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಲ್ವಾ ಸರ್? SIT ತನಿಖೆ ಆಗ್ತಾ ಇದೆ, ಪ್ರತಿದಿನ ಒಬ್ಬೊಬ್ರು ಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ಒಂದ್ ಕಡೆ JDS, ಒಂದ್ ಕಡೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ. ಅಲ್ಲ, ಅದೇನೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು. ಈಗ ಧರ್ಮಸ್ಥಳದ ಮೇಲೆ ದೂರಿದೆ. ದೂರಿಗೆ ಉತ್ತರ ಸಿಗ್ಬೇಕಲ್ಲ, ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ. ಹಾಂ, ಈಗ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯ, ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀನು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗ್ಬೇಕಲ್ಲ. ಅವ್ರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ. BJPಯವರು ಇದ್ದಾರಲ್ಲ, ಕುಂಟು ನೆಪ ಹುಡುಕ್ತಾ ಇದ್ದಾರೆ. ಸೊ ಈ ನೆಪಗಳು ಅದಕ್ಕೂ ಇದಕ್ಕೂ ಇದು ಒಂದು ನಾಡ ಹಬ್ಬ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನಾಡ ಹಬ್ಬ. ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ, ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ. ಆದ್ದರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಮುಷ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ. ಈ ನೀನು ದನ ತಿನ್ನೋದು ಯಾರು ನೋಡಿರೋರು? ಯಾರು ದನ ತಿಂತಾರೆ? ವಿಪಕ್ಷ ನಾಯಕರಾಗಿ ಈಗ ಢೋಂಗಿಗಳು ಮಾತಾಡೋದು ಇವೆಲ್ಲ ಢೋಂಗಿಗಳು. ಈಗ ಈ ಢೋಂಗಿಗಳು ಮಾತಕ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬೇಕಾಗುತ್ತೆ. ಟ್ರಾನ್ಸ್ಲೇಟ್ ಮಾಡಿದ ದೀಪಾ ಬಸ್ತಿ ಅವ್ರಿಗೂ ಸಹ ಗೌರವ ಸಲ್ಲಿಸಬೇಕಿತ್ತು. ದೀಪಾ ಬಸ್ತಿ ಟ್ರಾನ್ಸ್ಲೇಟ್ ಮಾಡಿದ್ರಲ್ಲ, ಉದ್ಘಾಟನೆ ಮಾಡಕ್ಕೆ ಅರಮನೆ ಮುಂದೆ ಗೌರವ ಸಲ್ಲಿಸಬೇಕು ಅಂತ. ಆಮೇಲೆ ನೋಡೋಣ ಮುಂದೆ. ಇಬ್ಬರಿಗೂ ಗೌರವ ಸರ್ಕಾರ ಗೌರವ ಸಲ್ಲಿಸಿದೆ. ಇಬ್ಬರಿಗೂ ಬಾಸ್ತಿಗೂ ದೀಪಾ ಬಾಸ್ತಿಗೂ ಗೌರವ ಸಲ್ಲಿಸಿದೆ. ಅವ್ರಿಗೂ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ಇವ್ರಿಗೂ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಸರ್ಕಾರ ಗೌರವವನ್ನು ಸಲ್ಲಿಸಿದೆ. ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಸತ್ಯ ಗೊತ್ತಾಗಬೇಕಲ್ಲ, ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ತೂಗತಿ ಇರ್ತದೆ ಯಾವಾಗಲೂ. ಈ ಅನುಮಾನ ಇದೆಯಲ್ಲ, ಸಂದೇಹ ಇದೆಯಲ್ಲ, ಇದನ್ನು ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಆಮೇಲೆ ಆ ಫಿರ್ಯಾದಿದಾರ ಕೋರ್ಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ. ಸೊ ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ SIT ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು. ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಸತ್ಯ ಹೊರಗಡೆ ಬರಬೇಕಲ್ಲ. ಹಾಂ, ಈ BJPಯವರು ಕೂಡ ಸ್ವಾಗತ ಮಾಡಿದಾರಲ್ಲ. SIT ತನಿಖೆನ ಸ್ವಾಗತ ಮಾಡಿರೋರು ಯಾರು? BJPಯವರು. ಈಗ ಮಾತ್ರ
ಧರ್ಮದ ರ್ಯಾಲಿ ಯಾವ ಧರ್ಮದ ರ್ಯಾಲಿ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ, ಜಾತಿನೂ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಸುಮ್ಮನೆ ರಾಜಕೀಯ ಮಾಡಬೇಕು, ಮಾಡ್ತಾ ಇದ್ವಿ. ಓಟ್ಗೋಸ್ಕರ ರಾಜಕೀಯ ಮಾಡಬೇಕು. ವರದಿ ಇದೆಲ್ಲ ಯಾವ ಕಂಪ್ಲೀಟ್ ಆಗ್ಬೋದು? ಇದು ಟೈಮ್ ಬಾಂಡ್ ಏನಾದ್ರು ಇದೆಯಾ Time ಅಂತ bond ತನಿಖೆಗೆ ಏನಾದ್ರು ಸಮಯ SIT ವರದಿ ಯಾವ ತನಿಖೆಗೆ? ಗೊತ್ತಿಲ್ಲ ನನಗೆ. ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್. SITಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅವಾಗ ಸರ್ ಇದಕ್ಕೆ ಎಲ್ಲರೂ ಬೇರೆ ಅಗತ್ಯ ಇಲ್ಲ, ಬೇರೆ ತನಿಖೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್ ಈಗ ಈ ರೀತಿ ಯಾತ್ರೆ ಮಾಡ್ತಾರೆ ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಲ್ವಾ ಸರ್? SIT ಇನ್ನೂ ತನಿಖೆ ಆಗ್ತಾ ಇದೆ. ಪ್ರತಿದಿನ ಒಬ್ಬೊಬ್ರು ಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ಒಂದ್ ಕಡೆ JDS, ಒಂದ್ ಕಡೆ ಕಾಂಗ್ರೆಸ್. ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ. ಅವರು ಅಲ್ಲ ಅದೇನೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು. ಈಗ ಧರ್ಮಸ್ಥಳದ ಮೇಲೆ ದೂರಿದೆ. ದೂರಿಗೆ ಉತ್ತರ ಸಿಗ್ಬೇಕಲ್ಲ, ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ. ಈಗ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯ, ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀನು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗ್ಬೇಕಲ್ಲ. ಕನ್ನಡಾಂಬೆಗೆ ಅರಿಶಿನ ಅವರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ. BJP ಅವರು ಇದ್ದಾರಲ್ಲ, ಕುಂಟು ನೆಪ ಹುಡುಕ್ತಾ ಇದ್ದಾರೆ. ಸೊ ಈ ನೆಪಗಳು ಅದಕ್ಕೂ ಇದಕ್ಕೂ ಇದು ಒಂದು ನಾಡ ಹಬ್ಬ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನಾಡ ಹಬ್ಬ. ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ, ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ. ಆದ್ದರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಮುಷ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ. ಅಲ್ಲ, ಅವರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ದನ ತಿಂದುಬಿಟ್ಟು ಬಂದ್ಬಿಡ್ತಾರೆ ಅನ್ನೋ ಮಾತಾಡ್ತಾ ಇದ್ದಾರೆ. ಆರಶ ಕೇಳ್ತಾ ಇದ್ದಾರೆ. ನೀನು ದನ ತಿನ್ನೋದು ಯಾರು ನೋಡಿರೋರು? ಯಾರು ದನ ತಿಂತಾರೆ? ಆರಶ ವಿಪಕ್ಷ ನಾಯಕರಾಗಿ ಈಗ ಢೋಂಗಿಗಳು ಮಾತಾಡೋದು ಇದೆಲ್ಲ, ಢೋಂಗಿಗಳು. ಈಗ ಈ ಢೋಂಗಿಗಳು ಮಾತಕ್ಕೆಲ್ಲ, ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬೇಕಾಗುತ್ತೆ. ಟ್ರಾನ್ಸ್ಲೇಟ್ ಮಾಡಿದ ದೀಪಾ ಬಸ್ತಿ ಅವ್ರಿಗೂ ಸಹ ಗೌರವ ಸಲ್ಲಿಸಬೇಕಿತ್ತು ಸರ್. ಅವರು ದೀಪಾ ಬಸ್ತಿ ಟ್ರಾನ್ಸ್ಲೇಟ್ ಮಾಡಿದ್ರು, ಉದ್ಘಾಟನೆ ಮಾಡೋಕ್ಕಾಗಲ್ಲ. ಉದ್ಘಾಟನೆಗಲ್ಲ, ಅರಮನೆ ಮುಂದೆ ಗೌರವ ಸಲ್ಲಿಸಬೇಕು ಅಂತ ಕೇಳಿದ್ರು. ಆಮೇಲೆ ನೋಡೋಣ ಮುಂದೆ. ಇಬ್ಬರಿಗೂ ಗೌರವ, ಸರ್ಕಾರ ಗೌರವ ಸಲ್ಲಿಸಿದೆ ಇಬ್ಬರಿಗೂ. ಸರ್ ಈಗ ಇಬ್ಬರಿಗೂ ಬಾಸ್ತಿಗೂ, ದೀಪಾ ಬಾಸ್ತಿಗೂ ಗೌರವ ಸಲ್ಲಿಸಿದೆ. ಅವ್ರಿಗೂ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ಇವ್ರಿಗೂ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಸರ್ಕಾರ ಗೌರವವನ್ನು ಸಲ್ಲಿಸಿದೆ. ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಸತ್ಯ ಗೊತ್ತಾಗಬೇಕಲ್ಲ. ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ಕೂಗತಿ ಇರ್ತದೆ ಯಾವಾಗಲೂ. ಈ ಅನುಮಾನ ಇದೆಯಲ್ಲ, ಸಂದೇಹ ಇದೆಯಲ್ಲ, ಇದನ್ನು ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಆಮೇಲೆ ಆ ಫಿರ್ಯಾದಾರ ಕೋರ್ಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ. ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ SIT ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು. ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಸತ್ಯ ಹೊರಗಡೆ ಬರಬೇಕಲ್ಲ. ಹಾಂ, ಈ BJP ಅವರು ಕೂಡ ಸ್ವಾಗತ ಮಾಡಿದಾರಲ್ಲ. SIT ತನಿಖೆನ ಸ್ವಾಗತ ಮಾಡಿರೋರು ಯಾರು? BJP ಅವರು. ಈಗ ಮಾತ್ರ ಧರ್ಮದ ರ್ಯಾಲಿ ಯಾವ ಧರ್ಮದ ರ್ಯಾಲಿ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ, ಜಾತಿನೂ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಸುಮ್ಮನೆ ರಾಜಕೀಯ ಮಾಡಬೇಕು, ಮಾಡ್ತಾ ಇದ್ವಿ. ಓಟ್ಗೋಸ್ಕರ ರಾಜಕೀಯ ಮಾಡಬೇಕು. ವರದಿ ಇದೆಲ್ಲ ಯಾವ ಕಂಪ್ಲೀಟ್ ಆಗ್ಬೋದು? ಟೈಮ್ ಬಾಂಡ್ ಏನಾದ್ರು ಇದೆಯಾ ಅಂತ ತನಿಖೆಗೆ ಏನಾದ್ರು ಸಮಯ SIT ವರದಿ ಯಾವ ತನಿಖೆಗೆ? ಗೊತ್ತಿಲ್ಲ ನನಗೆ. ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್. SITಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅವಾಗ ಸರ್ ಎಲ್ಲರೂ ಬೇರೆ ಅಗತ್ಯ ಇಲ್ಲ, ಬೇರೆ ತನಿಖೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್ ಈಗ ಈ ರೀತಿ ಯಾತ್ರೆ ಮಾಡ್ತಾರೆ ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಲ್ವಾ ಸರ್? SIT ಇನ್ನೂ ತನಿಖೆ ಆಗ್ತಾ ಇದೆ. ಪ್ರತಿದಿನ ಒಬ್ಬೊಬ್ರು ಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ಒಂದ್ ಕಡೆ JDS, ಒಂದ್ ಕಡೆ ಕಾಂಗ್ರೆಸ್. ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ. ಅವರು ಅಲ್ಲ ಅದೇನೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು. ಈಗ ಧರ್ಮಸ್ಥಳದ ಮೇಲೆ ದೂರಿದೆ. ದೂರಿಗೆ ಉತ್ತರ ಸಿಗ್ಬೇಕಲ್ಲ, ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ. ಈಗ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯ, ಕಂಪ್ಲೇಂಟ್ ಮಾಡಿದ ಮೇಲೆ
ಧರ್ಮಸ್ಥಳದ ಮೇಲೆ ನೀನು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗಬೇಕಲ್ಲ. ಕನ್ನಡಾಂಬೆಗೆ ಅರಿಶಿನ ಅವ್ರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ. ಬಿ ಜೆ ಪಿಯವರು ಇದ್ದಾರಲ್ಲ, ಕುಂಟು ನೆಪ ಹುಡುಕ್ತಾ ಇದ್ದಾರೆ. ಸೊ ಈ ನೆಪಗಳು ಅದಕ್ಕೂ ಇದಕ್ಕೂ ಇದು ಒಂದು ನಾಡ ಹಬ್ಬ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನಾಡ ಹಬ್ಬ. ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ, ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ. ಆದ್ದರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಮುಷ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ. ಅಲ್ಲ, ಅವರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ದನ ತಿಂದು ಬಂದ್ಬಿಡ್ತಾರೆ ಅನ್ನೋ ಮಾತಾಡ್ತಾ ಇದ್ದಾರೆ. ಆರೋಶ ಕೇಳ್ತಾ ಇದ್ದಾರೆ. ನೀನು ದನ ತಿನ್ನೋದು ಯಾರು ನೋಡಿರೋರು ಯಾರು ದನ ತಿಂತಾರೆ? ಆರೋಶ ವಿಪಕ್ಷ ನಾಯಕರಾಗಿ ಈಗ ಢೋಂಗಿಗಳು ಮಾತಾಡೋದು ಇರಲ್ಲ. ಢೋಂಗಿಗಳು ಈಗ ಈ ಢೋಂಗಿಗಳು ಮಾತಕ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬೇಕಾಗುತ್ತೆ. ಟ್ರಾನ್ಸ್ಲೇಟ್ ಮಾಡಿದ ದೀಪಾ ಬಸ್ತಿ ಅವ್ರಿಗೂ ಸಹ ಗೌರವ ಸಲ್ಲಿಸಬೇಕಿತ್ತು. ದೀಪಾ ಬಸ್ತಿ ಟ್ರಾನ್ಸ್ಲೇಟ್ ಮಾಡಿದ್ರು, ಉದ್ಘಾಟನೆ ಮಾಡಕ್ಕೆ ಅರಮನೆ ಮುಂದೆ ಗೌರವ ಸಲ್ಲಿಸಬೇಕು ಅಂತ. ಆಮೇಲೆ ನೋಡೋಣ ಮುಂದೆ. ಇಬ್ಬರಿಗೂ ಗೌರವ ಸರ್ಕಾರ ಗೌರವ ಸಲ್ಲಿಸಿದೆ. ಇಬ್ಬರಿಗೂ ಬಾಸ್ತಿಗೂ ದೀಪಾ ಬಾಸ್ತಿಗೂ ಗೌರವ ಸಲ್ಲಿಸಿದೆ. ಅವ್ರಿಗೂ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ಇವ್ರಿಗೂ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಸರ್ಕಾರ ಗೌರವವನ್ನು ಸಲ್ಲಿಸಿದೆ.